ಸ್ನೇಹಿತರೆ, ನಮ್ಮ ಕರ್ನಾಟಕದ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಸುನಿಲ್ ಕುಮಾರ್ ಸಾಹೇಬ್ರು ಇವರು ಕಾರ್ಕಳದ ಈ ಮಂಗಳೂರು ಭಾಗದ ಪ್ರಖ್ಯಾವಂತ ರಾಜಕಾರಣಿ ಒಬ್ರು. ಆದ್ರೆ ಸ್ನೇಹಿತರೆ, ಇವ್ರು ಆರ್ಭಡಿಸ್ತಾ ಇರೋದು ನೋಡ್ತಾ ಇದ್ರೆ ಏನಿಸ್ತದೆ ಗೊತ್ತಾ? ಕೊನೆಯ ಬಾರಿ ಅಂದ್ರೆ ಈ 3 ವರ್ಷದ ಮುಂಚೆ ಯಾರ್ಯಾರು ಸೆಷನ್ ಅಲ್ಲಿ ಈ ತರ ಆರ್ಭಟಿಸಿದ್ರು ಅಥವಾ ಯಾರ್ಯಾರು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ಬೇಕು ಅಂತ ಹೊರಟಂತಹ ಕೆಲವು ರಾಜಕಾರಣಿಗಳನ್ನ ಬೇರೆ ಬೇರೆ ಪಕ್ಷಗಳು ಮಿಂಗಲ್ ಆಗಿ ಸೋಲ್ಸಿರೋ ಉದಾಹರಣೆಗಳು ಸುಮಾರಿದೆ ಸ್ನೇಹಿತರೆ. ಈಗ ಸಿಟಿ ರವಿಯವ್ರು ಇರ್ಬೋದು, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ನಮ್ಮ ತುಮಕೂರಿನ ಮಾಧುಸ್ವಾಮಿ ಅವರು ಇರ್ಬೋದು, ಸುಮಾರು ಜನ ಇಂಥ ಮೇಧಾವಿಗಳನ್ನ ಸೋಲ್ಸಿರೋ ಉದಾಹರಣೆಗಳು ತುಂಬಾ ಇದೆ ಸ್ನೇಹಿತರೆ. ಯಾಕಂದ್ರೆ ಸುನಿಲ್ ಕುಮಾರ್ ಕಾರ್ಕಳ ಅವ್ರು ಸೋಲ್ತಾರ ಗೆಲ್ತಾರ ಸೆಕೆಂಡ್ರಿ ಸ್ನೇಹಿತರೆ. ಆದ್ರೆ ಇವ್ರು ಆರ್ಭಡಿಸ್ತಿರೋದು ನೋಡ್ತಾ ಇದ್ರೆ ನನಗೆ ಇವ್ರದೇ ಪಕ್ಷದ ಕೆಲವು ರಾಜಕಾರಣಿಗಳು ಅಥವಾ ಬೇರೆ ಪಕ್ಷದ ಜೊತೆ ಮಿಂಗಲ್ ಆಗಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರಿಗೆ ಪ್ರಾಬ್ಲಮ್ ಮಾಡಬಹುದಾ ಅಂತ. ಯಾಕಂದ್ರೆ ಸಿ ಟಿ ರವಿ ಅಂತ ಒಬ್ಬ ವ್ಯಕ್ತಿ 25 ವರ್ಷದಿಂದ ರಾಜಕೀಯ ಮಾಡಿ 5 ಸಲ ವಿನ್ ಆಗಿದ್ದಂತ ವ್ಯಕ್ತಿಯನ್ನ ಅವದೇ ಪಕ್ಷದ ಒಬ್ಬ ಕ್ಯಾಂಡಿಡೇಟ್ ನಾಕಿ ಸೋಲಿಸ್ತಾರೆ ಸ್ನೇಹಿತರೆ. ಯಾವ ರೀತಿ ಸೋಲಿಸ್ತಾರೆ ಅಂದ್ರೆ ಅದು ಒಂದು ಮ್ಯಾಜಿಕ್ ತರ ಸೋಲಿಸ್ತಾರೆ. ಮಾಧುಸ್ವಾಮಿ ಅಂತ ನೀರಾವರಿ ಬಗ್ಗೆ ತುಂಬಾ ಕಾಳಜಿ ಇರುವಂತಹ ವ್ಯಕ್ತಿ, ಅವ್ರು ಸದನದಲ್ಲಿ ಮಾತಾಡ್ತಾ ಇದ್ರೆ ಪ್ರಬುದ್ಧತೆ ನೋಡ್ತಾ ಇದ್ರೆ ಎದುರುಗಡೆಯವರು ಭಯ ಪಡುವಂತ ವ್ಯಕ್ತಿನ ಅವ್ರದೇ ಪಾರ್ಟಿಯ ಕೆಲವು ವ್ಯಕ್ತಿಗಳು ಸೇರಿ ಅವ್ರನ್ನ ಸೋಲುಣ್ಣಂಗ್ ಮಾಡ್ತಾರೆ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುನಿಲ್ ಕುಮಾರ್ ಅವ್ರಿಗೆ ಪ್ರಿಕಾಷನ್ ಕೊಡಕ್ ನಾನು ಸುನಿಲ್ ಕುಮಾರ್ ಅವ್ರ ಕ್ಷೇತ್ರದವನು ಅಲ್ಲ, ಸುನಿಲ್ ಕುಮಾರ್ ಅವ್ರಿಗೆ ನಾನು ಓಟ್ ಹಾಕೋಂತವನು ಇಲ್ಲ, ಅಥವಾ ನಾನು ಅವರ ಫಾಲೋವರ್ ಅಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಯಾರು ನಿಮ್ಮನ್ನ ಬಹಳ ಕಟುವಾಗಿ ನಿಮ್ಮನ್ನ ಟೀಕಿಸ್ತಾರೆ ಅಥವಾ ನಿಮಗೆ ಒಂದು ಅಡೆತಡೆ ಮಾಡ್ತಾರೆ ಸದನಗಳಲ್ಲಿ ಅಂದಾಗ ಅವರನ್ನ ಫೋಕಸ್ ಮಾಡೋದು ಜಾಸ್ತಿ ರಾಜಕೀಯದಲ್ಲಿ. ಯಾಕಂದ್ರೆ ಇವ್ರು ಬೆಳೆದ್ ಬಿಡ್ತಾರೆ, ಅವ್ರು ಮುಂದೆ ಹೋಗ್ಬಿಡ್ತಾರೆ, ಫೋಕಸ್ ಆಗ್ತಾ ಇದೆ ಮೀಡಿಯಾದಲ್ಲಿ ಎಲ್ಲ. ಸೊ ಜನಗಳು ಇವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸ್ನೇಹಿತರೆ. ಯಾಕಂದ್ರೆ ದಯಮಾಡಿ ನಮ್ಮ ಕಾರ್ಕಳದ ಜನತೆಗೆ ಹಾಗೂ ಸುನಿಲ್ ಕುಮಾರ್ ಅವರ ಅಭಿಮಾನಿಗಳು ಕೇಳ್ಕೊಡೋದು, ದಯಮಾಡಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ನೀವು ಸೋಲಿಸ್ತಿರೋ ಗೆಲ್ಲಿಸ್ತಿರೋ ಅವ್ರು ಏನ್ ಕೆಲಸ ಮಾಡಿದಾರೆ ಇಲ್ವಾ ನಿಮ್ಗೆ ಲೋಕಲ್ ಅಲ್ಲಿ ಗೊತ್ತಿರುತ್ತೆ. ಆದ್ರೆ ಇವ್ರ ಆರ್ಭಟ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇರೋದು, ಎಲ್ಲಿ ಇವ್ರನ್ನ ಟಾರ್ಗೆಟ್ ಮಾಡ್ಬಿಡ್ತಾರೋ. ಯಾಕಂದ್ರೆ ಕಾಂಗ್ರೆಸ್ಗೆ ಅಲ್ಲಿ ಅಷ್ಟೊಂದು ನೆಲೆ ಇಲ್ಲ ಮಂಗಳೂರು ಸೈಡ್ ಅಲ್ಲಿ. ಸೊ ಏನ್ ಬೇಕಾದ್ರೂ ಮಾಡ್ಬೋದಾ ಇವ್ರು? ಏನು ಬಿಜೆಪಿ ಪಕ್ಷದೊಳಗಿರುವಂತ ಕೆಲವ್ರನ್ನ ಸೇರಿಸ್ಕೊಂಡು ಏನಾದ್ರು ಮಾಡ್ಬಿಡ್ಬೋದಾ, ಸೋಲಿಸ್ಬಿಡ್ಬೋದಾ ನೆಕ್ಸ್ಟ್ ಟೈಮ್ ಅನ್ನೋದು. ಯಾಕಂದ್ರೆ ಈ ಮನುಷ್ಯನ್ನ ಕೆಲವರು ಸಿಎಂ ಕ್ಯಾಂಡಿಡೇಟ್, ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ. ಕಳ್ಕೊಬೇಡ್ರಿ ಅಂತ ಹೇಳ್ತೀನಿ ನಮ್ಮ ಕಾರ್ಕಳದ ಜನತೆಗೆ. ಏನ್ ಹೇಳ್ತೀರಾ ಸ್ನೇಹಿತರೆ ಇದ್ರ ಬಗ್ಗೆ? ರಾಜಕಾರಣ